ಚಿತ್ರದುರ್ಗ ತಾಲೂಕಿನ ಹೈಕಲ್ ಗ್ರಾಮದ ರಾಮಲಿಂಗೇಶ್ವರ ಸ್ವಾಮಿಯ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನವಿದು ಅಂತ ಲೋಕೋಪಯೋಗಿ ಇಲಾಖೆ ಕಾರ್ಯದರ್ಶಿ ಬೆಂಗಳೂರು ಡಾಕ್ಟರ್ ಕೆಎಸ್ ಕೃಷ್ಣಾರೆಡ್ಡಿ ಅವರು ಹೇಳಿದರು. ಅವರು ಚಿತ್ರದುರ್ಗ ಸಮೀಪದ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಅಂತ ತಿಳಿಸಿದರು. ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬಹಳ ಶಿಥಿಲ ವ್ಯವಸ್ಥೆಯಲ್ಲಿತ್ತು. ಅದನ್ನೀಗ ನಮ್ಮ ಗ್ರಾಮಸ್ಥರು ಮರು ನಿರ್ಮಾಣ ಮಾಡಬೇಕು ಅಂತ ಹೇಳಿದರು. 1998ರಲ್ಲಿ ಮತ್ತು 2024ರಲ್ಲಿ ಕಾರ್ಯ ಶುರುವಾಗಿ ದೇವಸ್ಥಾನ ಸುಮಾರು ವರ್ಷಗಳ ಕಲ್ಲಿನ ಕಟ್ಟಡ ಕಟ್ಟಿದ್ದು ರಾಜಗೋಪುರ ನಿರ್ಮಾಣವಾಗಿರಲಿಲ್ಲ. ನಮ್ಮ ಅಜ್ಜಿಯವರು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ದೇವರ ಸೇವೆಯನ್ನು ಮಾಡ್ತಾ ಇದ್ರು. ಅವರ ನೆನಪಿನಲ್ಲಿ ಕೋಟ್ಲ ಶ್ರೀನಿವಾಸ್ ರೆಡ್ಡಿ ಮತ್ತು ಗಂಗಮ್ಮನವರ ಹೆಸರಿನಲ್ಲಿ ರಾಜಗೋಪುರ ನಿರ್ಮಾಣ ಮಾಡಿದವು. ರಾಜಗೋಪುರಕ್ಕೆ ಕಳಸ ಪ್ರತಿಷ್ಠಾಪನೆ ಆಗಿರಲಿಲ್ಲ. ಆದರೂ ನಮ್ಮ ಗ್ರಾಮಸ್ಥರು ನಾವು ಮಾಡಲೇಬೇಕು ಅಂತ ವ್ಯಕ್ತಪಡಿಸಿದ್ರು. ಆದ್ದರಿಂದ ನಾವು ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಕಳಸ ಪ್ರತಿಷ್ಠಾಪನೆ ಮಾಡಿದ್ದೇವೆ ಅಂತ ತಿಳಿಸಿದರು. ದೇವಸ್ಥಾನವು ಒಂದು ವಿದ್ಯುತ್ನಿಂದ ಅಲಂಕೃತಗೊಂಡಿತ್ತು. ಪೂಜೆ ಕೈಂಕರ್ಯಗಳು ನಡೆದವು. ಸಂದರ್ಭದಲ್ಲಿ ಎನ್ ನಾಗರಾಜ್ ರೆಡ್ಡಿ, ಕೆಎಂ ಜಗನ್ನಾಥ್ ರೆಡ್ಡಿ, ಕೆಜಿ ಲೋಕೇಶ್ ರೆಡ್ಡಿ, ಎಟಿ ನಾಗರಾಜ್ ರೆಡ್ಡಿ, ರವಿಶಂಕರ್ ರೆಡ್ಡಿ, ಕ್ಯಾಸಿಕೆ ಪಾಪಯ್ಯ, ರಾಜಪ್ಪ, ಬೆಳಗಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪಾಲಯ್ಯ, ಎಲ್ ವೆಂಕಟೇಶ್ ರೆಡ್ಡಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರಸತ್ತವ ತೇನ ಮೇ ಫಲಾವಾಪ್ತಿ ಭವೇತ್ ಜನ್ಮನಿ ಜನ್ಮನಿ. ರಾಮಲಿಂಗೇಶ್ವರ ದೇವ, ಈ ದಿವಸ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಸಿ ನಿಮಗೆ ಪೂರ್ಣಾಹುತಿ ಸ್ವೀಕಾರ ಮಾಡಿ ಗೋಪುರ ಸುಪ್ರತಿಷ್ಠವಾಗಿ ನಿರ್ಣಯವಾಗಿ ಈ ಆಯ್ಕಲ್ ಗ್ರಾಮದಲ್ಲಿ ಇರ್ತಕ್ಕಂಥ ಜನರಿಗೆ ಎಲ್ಲಾ ರೀತಿಯಲ್ಲೂ ಒಳ್ಳೆಯದಾಗಬೇಕು ಅಂತ ಪೂರ್ಣಾಹುತಿ ಗಂಟನ್ನು ಇದರಲ್ಲಿ ನಿಮಗೆ ಸಮರ್ಪಿಸ್ತಾ ಇದ್ದೀವಿ. ಸ್ವೀಕರಿಸಿ. ಓಂ ಪಂಚಮೇ ಮಯಸ್ಯಮೇ ಪ್ರಿಯಂಜಮೇನು ಕಾಮಸ್ಯಮೇ ಕಾಮಸ್ಯಮೇ ಸೌಮನ ಸಸ್ಯಮೇ. ಅದು ಹೇಳ್ಬೋದು, ಕೈಯಲ್ಲಿ ಇಟ್ಕೊಂಡು ಆ ಕಟ್ಟೆ ತಗೊಳಪ್ಪ, ಕಟ್ಟೆ ಮೇಲೆ ಇಟ್ಕೊಳ್ರಿ. ಶಾಖ ಬರ್ತದೆ ಜಾಸ್ತಿ. ಕಟ್ಟೆ ಮೇಲೆ ಇಟ್ಕೊಂಡು ತುಪ್ಪ ತಗೋ, ತುಪ್ಪ ತಟ್ಟೆ ಸ್ವಲ್ಪ ಮೇಲಕ್ಕಿಡ್ರಿ, ಕೈ ಮೇಲಕ್ಕಿಡ್ರಿ. ಇನ್ನ ಇದೆ ಒಂದು ಸ್ವಲ್ಪ ಹಾಕಪ್ಪ. ಹಾಂ. ಓಂ ನನ್ನ ಇದನ್ನೇ ಇಟ್ಕೊಂಡು ನಾನು ಮಂತ್ರ ಹೇಳ್ಬೇಕಾ? ಇದನ್ನೇ ಮತ್ತೆ ಯಾರನ್ನ ಒಬ್ಬರು ಬರ್ರಿ. ಶ್ರೇಯಸ್ಯಮೇ ಪತ್ಯಸ್ಯಮೇ ಸತ್ಯಮೇ ಭಗಸ್ಯಮೇ ದ್ರವಿಣಂಚಮೇ ಯಂತಾಚಮೇ ಭ್ರಷ್ಟಾಚಮೇ ಕ್ಷೇಮಸ್ಯಮೇ ಜ್ಯೋತಿಷ್ಯಮೇ ವಿಧ್ವಂಚಮೇ ಮಹಸ್ಯಮೇ ಸಂಸ್ಥ್ಯಮೇ ಜ್ಞಾಪ್ರಂಚಮೇ ಸೂಚ್ಯಮೇ ಪ್ರಸೂಚ್ಯಮೇ ಕ್ಷೀರಂಚಮೇ ನಯಂಚಮ ಯಜ್ವಂಚಮೇ ನಾಮಯಂಚಮೇ ದೇವಾಂಚಮೇ ದೇವಾ. ದೇವಂ ವೇದ ಯೋ ಮಲ್ಲಾಯ ಸತಿಂ ವೇದ ಸತ್ಯೇವ ತಿಷ್ಠತಿ ರಾಜಾದಿರಾಜಾಯ ಪ್ರಸನ್ನಸಾಯಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ. ವೇದ ಆಯತನವಾನ್ ಭವತಿ ಆಪೋ ವೈ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ ಸಂವತ್ಸರೋ ವಾ.
ಗ್ರಾಮಸ್ಥರು, ಆಯ್ಕಲ್ ಗ್ರಾಮ. ನಮ್ಮ ಊರಿನ ದೇವರಾದ ರಾಮಲಿಂಗೇಶ್ವರ ಸ್ವಾಮಿಗೆ 1000 ವರ್ಷಗಳ ಇತಿಹಾಸ ಇದೆ. ಈ ಒಂದು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಭಾಳ ಶಿಥಿಲಾವಸ್ಥೆಯಲ್ಲಿತ್ತು. ಅದನ್ನು ಗ್ರಾಮಸ್ಥರೆಲ್ಲ ಸೇರಿ 1998ರಲ್ಲಿ ಅದನ್ನು ಮರು ನಿರ್ಮಾಣ ಮಾಡಬೇಕು ಅಂತ ಎಲ್ಲ ತೀರ್ಮಾನ ತಗೊಂಡ್ವಿ. 2004ರಲ್ಲಿ ಈ ಕಾರ್ಯ ಶುರುವಾಗಿ ಸುಮಾರು ವರ್ಷಗಳ ಕಾಲ ಎಲ್ಲ ದಾನಿಗಳ ನೆರವಿನಿಂದ ಈ ಒಂದು ಏನು ಕಲ್ಲಿನ ಒಂದು ಕಟ್ಟಡ ಕಟ್ಟಿದ್ದೀವಿ ಅದು ಪೂರ್ಣ ಆಗಿತ್ತು. ಆದರೆ ರಾಜಗೋಪುರ ನಿರ್ಮಾಣ ಆಗಿರಲಿಲ್ಲ. ನಮ್ಮ ಅಜ್ಜಿಯವರು ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಸೇವೆ ಮಾಡ್ತಿದ್ರು, ಬೆಳಿಗ್ಗೆ ಸಾಯಂಕಾಲ. ಸೊ ಆ ಒಂದು ನೆನಪಿನಲ್ಲಿ ನಮ್ಮ ತಂದೆ ತಾಯಿ ಹೆಸರಲ್ಲಿ ಕೋಟ್ಲ ಶ್ರೀನಿವಾಸ ರೆಡ್ಡಿ, ಶ್ರೀಮತಿ ಗಂಗಮ್ಮನವ್ರ ಹೆಸರಲ್ಲಿ ನಾವು ಈ ಒಂದು ಗೋಪುರನ ನಿರ್ಮಾಣ ಮಾಡಿದ್ದೀವಿ. ಈ ರಾಜಗೋಪುರಕ್ಕೆ ಕಲಶ ಪ್ರತಿಷ್ಠಾಪನೆ ಆಗಿರಲಿಲ್ಲ. ಅದನ್ನು ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ನಾವು ಮಾಡಬೇಕು ಅಂತೇಳಿ ಎಲ್ಲರೂ ಇಚ್ಛೆ ವ್ಯಕ್ತಪಡಿಸಿದ್ರಿಂದ ಈ ಒಂದು ದಿನ ನಾವು ಈ ರಾಜಗೋಪುರಕ್ಕೆ ಕಲಶ ಪ್ರತಿಷ್ಠಾಪನೆಯನ್ನು ನೆರವೇರಿಸ್ತಾ ಇದ್ದೀವಿ.